ಕಲಾರಂಗಭೂಮಿಯನ್ನು ಪೋಷಿಸಿ ಕಲಾವಿದರನ್ನು ಆಶೀರ್ವಾದಿಸಿ ಬಾಳ ಉಜ್ವಲಗೊಳಿಸಿ ಎಂದು ಪಾಪಣ್ಣ ಬಿಜಾಪುರ ಅವರು ಮನವಿ ಮಾಡಿದರು. ಮಳಿಕೇರಿಯಲ್ಲಿ ಮಾತನಾಡಿದ ಅವರು, ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಕಲಾವಿದರ ಪರಿಸ್ಥಿತಿ ಹೇಗಾಗಿದೆ ಎಂದರೆ ಹೆಚ್ಚಿನ ಪ್ರೇಕ್ಷಕರು ನಾಟಕ ವೃತ್ತಿ ಕಲಾಭೂಮಿಯನ್ನು ಮರೆತು ಬಿಟ್ಟಿದ್ದಾರೆ. ನಾವು ಮೊದಲು ನಮ್ಮ ಕಲೆಯನ್ನು, ನಾಟ್ಯ ಹಾಗೂ ಕಲಾವಿದರನ್ನು ರಾಜರು ತಮ್ಮ ಆಸ್ಥಾನದಲ್ಲಿ ತಮ್ಮ ಜೀವನವನ್ನೇ ರಾಜರು ಪ್ರತಿನಿತ್ಯ ನೃತ್ಯ ನಾಟಕ ಆಶ್ರಯದಾತರು ಅಂದಿನ ರಾಜರು ನಮಗಾಗಿದ್ದರು. ಆದರೆ ಈಗಿನ ಜಗತ್ತಿನಲ್ಲಿ ನಾವು ಬದುಕೋದೇ ತುಂಬಾ ಕಷ್ಟ ಆಗಿದೆ. ನಮ್ಮ ಮಕ್ಕಳನ್ನು ಈ ನಾಟಕದ ರಂಗಭೂಮಿ ಬಾಳಿ ಬೆಳಗಲಿ. ಈ ರಂಗಭೂಮಿಗೆ ನಮ್ಮ ರಾಜರು, ಶಾಪೂರಿನ ಜನರು, ನಮ್ಮಂತಹ ಬಡ ಕಲಾವಿದರನ್ನು ಶಾಪೂರಿನ ಜನತೆ ಎತ್ತಿ ಹಿಡಿದು ನಮ್ಮ ಬದುಕಿಗೆ ಆಶ್ರಯವಾಗಬೇಕು ಎಂದು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡರು. ನಿಮ್ಮ ಸೇಡ್ ತೀರಿಸುವಾಗ ಹೋಗಿ ನಮ್ಮ ಜೀವನ ಹಾಳು ಮಾಡಿಟ್ಟಲ್ವಾ, ನಮ್ಮ ಜೀವನ ಹಾಳು ಮಾಡಿಟ್ಟಲ್ಲ. ಮತ್ತೇನೆಲ್ಲ ಅಂತೀವ? ನೀನ ನಮಗ್ 4 ಅಕ್ಷರ ಕಲಿಸಿದ್ದೆ ಅಂದ್ರ ನಾವ್ಯಾಕವ್ರ ಕನಿಷ್ಠಲ್ಲ ಅನಿಸ್ಕೊಂತಿದ್ವಿ. ಅದನ್ನೆಲ್ಲ ಬಿಟ್ಟಿ ದುಡ್ಡು ಬಾಳ ಆಯ್ತಂತ ಹೇಳಿ ನಮ್ಮನ್ನು ಉಡಾತನಕ್ ಬಿಟ್ಟಿ. ಈಗ ಜನರ ದೃಷ್ಟಿಯೊಳಗ ನಾವು ಮೂರ್ಖ ನನ್ನ ಮಕ್ಕಳು, ದಡ್ಡ ನನ್ನ ಮಕ್ಕಳಾಗಿ ಕಾಣಕತ್ತೀವಿ. ಇಂತಾದ್ರಾಗ ಬಂಗಾರದಂಗ ಸಾಕಿರೋ ತಮ್ಮ ಮಗಳನ್ನ ನಮ್ಮಂತ ಬುದ್ಧು ನನ್ನ ಮಕ್ಕಳು ಕೊಡಾಕ ಅವ್ರ ಮನಸ್ಸರ ಹೆಂಗ್ ಬರ್ತದ, ಆ ಮನಸ್ಸರ ಹೆಂಗ್ ಬರ್ತೈತಿ? ನಮಸ್ಕಾರ, ನಾನು ವೃತ್ತಿ ರಂಗಭೂಮಿ ಕಲಾವಿದ ಪಾಪಣ್ಣ ಬಿಜಾಪುರ ಮಾತಾಡೋದು. ಕಲಾಭಿಮಾನಿಗಳೇ, ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ನಾವು ಕಲಾವಿದರು ಎಲ್ಲಾದರೂ ಹೋಗಿ ನಾಟಕ ಕಂಪ್ನಿ ಹಾಕಿದರೆ ಹೆಚ್ಚಿನ ಪ್ರೇಕ್ಷಕರು ಬರೋದೇ ಇಲ್ಲ, ನೋಡೋದೇ ಇಲ್ಲ. ಏನಾಗಿದೆ ಅಂದರೆ, ಮೊದಲು ನಮ್ಮ ಹಿರಿಯರೆಲ್ಲರೂ ನಮ್ಮ ಒಂದು ಮನೆಯಲ್ಲಿ ಒಂದು 4 ಜನ ಮಕ್ಕಳು ಹುಟ್ಟಿದರೆ 4 ಜನನೂ ಇದೇ ರಂಗಕ್ಕೆ ಕರ್ಕೊಂಡ್ಬರ್ತಿದ್ರು. ಯಾಕಂದರೆ ಇದರಲ್ಲಿ ಒಂದು ಜೀವನ ಇತ್ತು, ಇದರಲ್ಲಿ ಒಂದು ಉಸಿರು ಇತ್ತು, ಇದರಲ್ಲಿ ಒಂದು ಹೆಸರು ಬರ್ತಿತ್ತು ಅಂತ ಇಲ್ಲಿ ಬರ್ತಿದ್ರು. ಈಗ ಹೇಗೆ ಆಗಿದೆ ಅಂದರೆ ಪರಿಸ್ಥಿತಿ, ನಮ್ಮ ಮಕ್ಕಳನ್ನ ಈ ಉದ್ಯೋಗಕ್ಕೆ ತರೋದೇ ಕಷ್ಟ ಆಗಿಬಿಟ್ಟಿದೆ. ಯಾಕಂದರೆ ನಾವೇ ಉಸಿರಾಡೋದು ವಜ್ಜೆಯಾಗಿದೆ. ಈಗ ನಾವು ಪಟ್ಟ ಕಷ್ಟನ ನಮ್ಮ ಮಕ್ಕಳೇ ಪಡಬಾರ್ದು ಅನ್ನೋ ಲೆಕ್ಕಕ್ಕೆ ಕಲಾವಿದರು ಬಂದುಬಿಟ್ಟಿದ್ದಾರೆ. ದಯವಿಟ್ಟು ಕಲಾಭಿಮಾನಿಗಳೇ, ದಯವಿಟ್ಟು ಈ ವೃತ್ತಿ ರಂಗಭೂಮಿಯನ್ನು ಉಳಿಸುವ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ನೀವು ಬಂದು 100-120 ರೂಪಾಯಿ ಟಿಕೆಟ್ ತೆಗೆದು ನೋಡಿದರೆ ನಮ್ಮಂಥ ಸಾವಿರಾರು ಕಲಾವಿದರು ಬದುಕ್ತಾರೆ, ಹೊಟ್ಟೆ ತುಂಬ ಊಟ ಸಿಗುತ್ತೆ. ಕಲಾಭಿಮಾನಿಗಳೇ, ನಾವು ಕಲಾವಿದರು ಹೇಗಿದ್ದೇವೆ ಅಂದರೆ, ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ರಾಜರ ಮುಂದೆ ಅಭಿನಯಿಸ್ತಾಯಿದ್ರು, ನಟಿಸ್ತಾಯಿದ್ರು, ಕುಣಿತಾಯಿದ್ರು. ಯಾಕಂದರೆ ಅದರಿಂದ ನಮಗೆ ರಾಜರು ನಮ್ಮನ್ನು ಪೋಷಿಸ್ತಿದ್ರು, ಊಟ ಹಾಕ್ತಿದ್ರು, ನಮ್ಮನ್ನು ಸಾಕ್ತಾಯಿದ್ರು. ಈಗ ರಾಜರು ಯಾರೂ ಇಲ್ಲ. ಈಗಿನ ಕಾಲದಲ್ಲಿ ರಾಜರು ಅಂದರೆ 100 ರೂಪಾಯಿ ಟಿಕೆಟ್ ತೆಗೆದು ನೀವು ನೋಡುವ ನಾಟಕ ಕಲಾಭಿಮಾನಿಗಳೇ ರಾಜರು. ನೀವೇ ನಮ್ಮನ್ನು ಸಾಕಬೇಕು, ನೀವೇ ನಮ್ಮನ್ನು ಬೆಳೆಸಬೇಕು. ದಯವಿಟ್ಟು ವೃತ್ತಿ ರಂಗಭೂಮಿ ನಾಟಕಗಳನ್ನ ನೋಡಿ ಬೆಳೆಸಿ, ಕನ್ನಡ ಸಾಹಿತ್ಯನ ಉಳಿಸಿ, ಕನ್ನಡವನ್ನು ಬೆಳೆಸಿ ಅಂತ ಬೇಡ್ಕೋತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ವೃತ್ತಿ ರಂಗಭೂಮಿಯ ಕಲಾವಿದ ಪಾಪಣ್ಣ ಬಿಜಾಪುರ.